ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಈಗ ನಾವು ನಮ್ಮ ಸ್ಕಿನ್ ತುಂಬ ಕಪ್ಪಾಗಿರ್ತಾರೆ ನೋಡಿ. ಚಿಕ್ಕ ಮಕ್ಕಳು ಶಾಲೆಗೆ ಹೋಗಿ ಬಿಸಿಲಲ್ಲೆಲ್ಲ ಆಟಾಡಿ ತುಂಬ ಕಪ್ಪಾಗಿರ್ತಾರೆ. ಮತ್ತು ನಾವು ಸಹ ಮನೆಯಲ್ಲಿ ಎಲ್ಲರೂ ಬಿಸಿಲಿಗೆ ಹೋಗುವಾಗ ನಾವು ತುಂಬ ಕಪ್ಪಾಗಿರ್ತೀವಲ್ಲ, ತಿರುಗಿ ಜಾತ್ರೆಗೆ ಅದಕ್ಕೆ ಯಾವುದಕ್ಕಾದರೂ ಒಂದು ಫಂಕ್ಷನ್ಗೆ ಹೋಗುವಾಗ ನಾವು ತುಂಬ ಕಪ್ಪಾಗಿರ್ತೀವಿ. ಹಾಗಾಗಿ ನಾವು ತುಂಬ ಕಪ್ಪಾಗಿರುವಾಗ ನಮ್ಮ ಸ್ಕಿನ್ನನ್ನು ಹೇಗೆ ವೈಟ್ ಮಾಡ್ಕೊಳ್ಳೋದು, ಶೈನಿ ಬರುವಾಗ ಹೇಗೆ ಮಾಡೋದು ಅಂಥೇಳಿ ನಮಗೆ 2-3 ಜನ ಕಮೆಂಟ್ ಮಾಡಿದ್ರು. ಒಂದು ಸ್ಕಿನ್ ವೈಟ್ ಮಾಡೋಕ್ಕೆ ನ್ಯಾಚುರಲ್ ಆಗಿ ಯಾವುದಾದ್ರೂ ಒಂದು ರೆಮಿಡಿ ತೋರಿಸಿ ಅಂತ. ಹಾಗಾಗಿ ತುಂಬ ದಿನದಿಂದ ಅವರು ಕಮೆಂಟ್ ಮಾಡ್ತಾನೆ ಇದ್ರು. ಅದಕ್ಕೆ ನಾನೊಂದು ಹೊಸ ಥರದೊಂದು ರೆಮಿಡಿ ತಗೊಂಡು ಬಂದೇನೆ. ಇದರಲ್ಲಿ ನಿಮಗೆ 100% ಗ್ಯಾರಂಟಿ ಕೊಡ್ಬೋದು ನಾನು. ಯಾಕೆಂದರೆ 100% ನಿಮಗೆ ಸ್ಕಿನ್ ವೈಟ್ ಆಗ್ತದೆ ಅಂತಲೇ ನಾನು ಗ್ಯಾರಂಟಿ ಕೊಡ್ಬಲ್ಲೆ. ಆದರೆ ಅದ್ರ ಕರೆಕ್ಟಾಗಿ ನೀವು ಅದ್ರ ಪ್ರಯತ್ನ ಮಾಡಬೇಕು. ನಾನು ಮಾಡಿದ ವೆರೈಟಿಯಾಗಿ ನಾವು ಸಹ ಮಾಡಿದಾಗೆ ನೀವು ಸಹ ಮಾಡಿ ನೋಡಿ. ಬೆಸ್ಟ್ 100% ಗ್ಯಾರಂಟಿ ಕೊಡ್ತೀನಿ. ಇದು ನನ್ನ ಅಜ್ಜಿ ಮಾಡಿದ್ದು, ಒಂದು ನ್ಯಾಚುರಲ್ ಆಗಿದ್ದು. ಅದಕ್ಕೆ ನನ್ನ ಅಮ್ಮನಿಗೆ ಒಂದು ನೆನಪಾಗಿ ಇದನ್ನು ಮಾಡು ನೋಡುವ ಅಂತ ಹೇಳಿದರು. ಹಾಗಾಗಿ ಇದನ್ನು ನಾನು ಮಾಡ್ತಾಯಿದ್ದೀನಿ. ನಾನು ಮಾಡಲಿಕ್ಕೆ ಮೊದಲಿಗೆ ನೋಡಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ನೋಡಿ, ತೆಗೆದು ಚಿಪ್ಪೆ ತೆಗೆದು ಚೆಂದ ಮಾಡಿ ಇಷ್ಟು ಚಿಕ್ಕದು ಕಟ್ ಮಾಡಿಟ್ಕೊಂಡು ನೀವು ಬೇಕಾದ್ರೆ ತೂದು ಇಟ್ಕೊಳ್ಳಿ. ಮತ್ತು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ನೋಡಿ, ಬೀಟ್ರೋಟು ಇದು ನೋಡಿ ಎಷ್ಟು ಚೆಂದ ಇರೋದು. 2 ಗುಲಾಬಿ ತೊಗೊಂಡಿದ್ದೀನಿ. ಇದು ಮನೇಲಿ ಬಿಡೋದಾದರೆ ಮನೇಲಿ ಬಿಡೋದು, ಬಾಡಿ ಹೋಗಿದ್ದು ಗುಲಾಬಿ ಸಾಕ್ತದೆ. ನಾನು ನ್ಯಾಚುರಲಾಗಿ ಒಳ್ಳೆ ಗುಲಾಬಿ ತಗೊಂಡಿದ್ದೀನಿ. ಮತ್ತು ನೋಡಿ, ಇದು ದಾಸವಾಳ. ಇದು ಕಷಿಗೆ ದಾಸವಾಳ ಬೇಡ, ಈಗ ನಾರ್ಮಲ್ ದಾಸವಾಳವೇ ಬೇಕು. ಈ ದಾಸವಾಳ ನೋಡಿ 8ರಿಂದ 10 ನಾನು ಬಾದಾಮ್ ನೆನೆಸಿಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಇಷ್ಟು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು 1ರಿಂದ 2 ಸ್ಪೂನು ಮೆಂತ್ಯ ಉಂಟಲ್ಲ, ಅದು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ನೆನೆಸಿ ಇಟ್ಕೊಂಡಿದ್ದೀನಿ ನೀರಲ್ಲಿ. ಮತ್ತು 1 ಸ್ಪೂನು ಅಗಸೆ ಬೀಜ ತಗೊಂಡಿದ್ದೀನಿ ನೋಡಿ, 1 ಸ್ಪೂನ್ ಅಗಸೆ ಬೀಜ. ಮತ್ತು ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿದು ತಗೊಳ್ಬೇಕು. ನನಗೆ ಕುತ್ಕೊಂಡು ತುರಿಲಿಕ್ಕೆ ಆಗದಿಲ್ಲದ ಕಾರಣ ನಾನು ಈಗ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ತುರಿದು ತಗೊಳ್ಳಿ. ಇದನ್ನೆಲ್ಲ ತೊಗೊಂಡು ನಾವು ಇದನ್ನೆಲ್ಲ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನಿಮಗೆ ಗೊತ್ತೇ ಉಂಟು, ಅಗಸೆ ಬೀಜ ಸ್ಕಿನ್ನಿಗೆ, ಹೇರಿಗೆ, ನಮಗೆ ಜೀವಕ್ಕೆ ಎಷ್ಟು ಒಳ್ಳೆಯದು ಅಂತ ಗೊತ್ತುಂಟು. ಮತ್ತು ಇದ್ರದ್ದು ಮೆಂತ್ಯದಂತ ಹೇಳೋದೇ ಬೇಡ, ಮೆಂತ್ಯ ಸಹ ಭಾಳಷ್ಟು ಬೆನಿಫಿಟ್ ಉಂಟು ಅಂತಲೇ ಹೇಳ್ಬೋದು. ಮತ್ತು ತೆಂಗಿನಕಾಯಿ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ತೆಂಗಿನಕಾಯಿ ಹಾಲಲ್ಲಿ ನಮ್ಮ ಈಚೆ ಸೈಡಲ್ಲಿ, ಕರಾವಳಿ ಸೈಡಲ್ಲಿ ಮಧುಮಕ್ಕಳಿಗೆ ತೆಂಗಿನಕಾಯಿ ಹಾಲು ಮತ್ತು ಅರಿಶಿಣ ಹಾಕಿ ಸ್ನಾನ ಮಾಡಿಸೋದು ಉಂಟು. ಹಾಗೆ ತೆಂಗಿನಕಾಯಿ ತಗೊಂಡಿದ್ದೀನಿ ನೋಡಿ. ಬಾದಾಮು ಜೀವಕ್ಕೆ ಸಹ ಒಳ್ಳೆಯದು, ಸ್ಕಿನ್ನಿಗೆ ಸಹ ಒಳ್ಳೆಯದು, ತಲೆ ಕೂದಲಿಗೂ ಸಹ ಒಳ್ಳೆಯದು. ಮತ್ತು ಇದು ಸಹ ಹಾಗೆ. ಇದು ಗುಲಾಬಿ ಇದು ಉಂಟಲ್ಲ, ನಮ್ಮದು ಗುಲಾಬಿದ ಎಸಳು, ಅದನ್ನು ನಾವು ಹಾಗೇ ತಿಕ್ಕಿ ಮುಖ ಕಚ್ಕೊಂಡ್ರು ಸಹ ಎಷ್ಟು ಒಳ್ಳೆಯದು ಬೆನಿಫಿಟ್ ಬರ್ತದೆ ಅಂತ ನಿಮಗೆ ಗೊತ್ತೇ ಉಂಟು. ಇದು ನೈಸ್ ಆಗಲಿಕ್ಕೆ, ನಮ್ಮ ಸ್ಕಿನ್ ಒಳ್ಳೆ ನೈಸಾಗಿ ಒಳ್ಳೆ ಶೈನ್ ಬರಲಿಕ್ಕೆ ಅಂತ ದಾಸವಾಳ. ಇದು ಒಳ್ಳೆ ಕಲರ್ ಕೊಡಲಿಕ್ಕೆ ಅಂತ ಇದು ಯಾವುದು ಬೀಟ್ರೂಟ್ ಮತ್ತು ಇದು. ಅದಕ್ಕೆ ನಾವೀಗ ಎಂತ ಮಾಡುವ ಅಂತ ಹೇಳಿದ್ರೆ, ಒಂದು ಜಾರ್ ತಗೊಳ್ಳುವ. ಜಾರಿಗೆ ನಾವೀಗ ನೋಡಿ, ಈ ಅಗಸೆ ಬೀಜ ಮತ್ತು ಈ ಮೆಂತೆ ಸಾಕಿಬಿಡುವ. ಮೆಂತೆ ಏನಂದರೆ ನಮ್ಮ ಸ್ಕಿನ್ನು ತುಂಬಾ ಬ್ರೈಟಾಗಿ, ಪಾಲಿಶಾಗಿ, ಶೈನಿಯಾಗಿ ಕೊಡ್ತದೆ. ಮೆಂತೆಯಲ್ಲಿ ತುಂಬ ಥರದ ಇದು ಮಾಡ್ಬೋದು. ಅಂತಂದರೆ ನಾವು ಏನೆಲ್ಲ ರೆಮಿಡಿ ಮಾಡ್ಬೋದು ಅಂದರೆ ಮೆಂತೆಯಲ್ಲಿ ನಿಮಗೆ ಗೊತ್ತೇ ಉಂಟು. ಮೆಂತೆ ಡಯಾಬಿಟಿಸ್ಗೆ ಸಹ ಒಳ್ಳೆಯದು, ಸ್ಕಿನ್ನಿಗೆ ಸಹ ಒಳ್ಳೆಯದು, ಯಾರಿಗೆ ಸಹ ಒಳ್ಳೆಯದು. ಮತ್ತು ಈ ತೆಂಗಿನಕಾಯಿನ ಸಹ ಹಾಕೋದಕ್ಕೆ ಮಿಕ್ಸಿಗೆ ಹಾಕೋ, ತೆಂಗಿನಕಾಯಿ ಚೆಂದ ಮಾಡಿ. ಮತ್ತು ನೋಡಿ, ಇದು ದಾಸವಾಳ ಮತ್ತು ಕ್ಯಾರೆಟ್, ಬೀಟ್ರೋಟು ಎಲ್ಲ ಹಾಕೊಳ್ಳುವ. ಮತ್ತು ನೋಡಿ, ಇದು ಬಾದಾಮ್ ಸಹ ಹಾಕುವ. ಮತ್ತು ಈ ಗುಲಾಬಿ ಉಂಟಲ್ಲ, ಇದನ್ನು ಸ್ವಲ್ಪ ಚಂದ ಮಾಡಿ ನೋಡ್ಕೊಳ್ಳಿ. ಇದರ ಹುಳ ಎಂತಾದರೂ ಇರ್ತದಾ ಅಂತ ನೋಡಿಕೊಂಡು ಇದನ್ನು ಸಹ ಬಿಡಿಸಿ ಇದಕ್ಕೆ ಹಾಕುವ. ತುಂಬ ಅಂದರೆ ತುಂಬ 100% ಗ್ಯಾರಂಟಿ ಕೊಡಬಲ್ಲೆ. ನೋಡಿ, ಇದನ್ನೆಲ್ಲ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಹಾಕಿದ ನಂತರ ಇದನ್ನೀಗ ಸಣ್ಣದಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಸಣ್ಣದಾಗಿ ನೋಡಿ, ನಾನು ಈ ಥರ ಸಣ್ಣ ಕಡ್ಕೊಂಡ್ಬಂದಿದ್ದೀನಿ. ಸಣ್ಣ ಅಂದರೆ ಸಣ್ಣ, ಎಷ್ಟು ಸಾಧ್ಯ ಆಗಲಿಕ್ಕೆ ಅಷ್ಟು ಸಣ್ಣ ಕಡ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಕಡ್ದಿದ್ದೀನಿ ನಾನು ನೋಡಿ. ಹೀಗೆ ಆ ತೆಂಗಿನಕಾಯಿ ಹಾಲು ತೆಗೆದಲ್ಲಿ ನಾನು ಇದನ್ನು ಗಾಳಿಸ್ಕೊಳ್ತಾ ಇದ್ದೀನಿ. ಈ ಚೆಂದ ಮಾಡಿ ಇದರಲ್ಲಿ ಏನೋ ಸ್ವಲ್ಪ ದಪ್ಪ ಏನೋ ಸಿಕ್ಕಿದರೆ ಇದನ್ನೆಲ್ಲ ಇದಕ್ಕೆ ಗಾಳಿಸ್ಬಿಟ್ಟು ಅದರದ್ದು ನೋಡಿ ಅಡಿಯಲ್ಲಿ ಬರೋದು ನೋಡಿ. ಈಗ ಪೇಸ್ಟ್ ನೋಡಿ, ಅಡಿಯಲ್ಲಿ ಬರೋ ಪೇಸ್ಟನ್ನು ಒಂದು ಬೌಲಿಗೆ ಹಾಕಿಟ್ಕೊಳ್ಳುವ. ಪೂರ ಈಗ ಮಾಡಿಬಿಟ್ರೆ ಅದರಲ್ಲಿ ಇರೋದೆಲ್ಲ ದಪ್ಪ ಇದ್ದರೆ ಎಲ್ಲ ಸಹ ಇದು ಒಟ್ಟಿಗೆ ಬರುವ ಹಾಗೆ ನಾವು ಇದು ಮಾಡೋಣ.
ಡೈರೆಕ್ಟ್ ಎಣ್ಣೆ ಇದು ಹಾಕ್ಬೋದು. ನಾನು ಡೈರೆಕ್ಟ್ ಹಾಕಿದರೆ ಅದರಲ್ಲಿ ಎಣ್ಣೆ ದಪ್ಪ ದಪ್ಪ ಸಿಕ್ಕಿದರೆ ಸ್ಕಿನ್ನಿಗೆ ಹಚ್ಚುವಾಗ ಸರಿ ಹೋಗಲ್ಲ. ಅದಕ್ಕೆ ನಾವು ಈ ಥರ ಮಾಡಬೇಕು. ಈಗ ಎಲ್ಲ ತೆಗೆದ್ಬಿಡುವ ಇದರಲ್ಲಿ. ನೋಡಿ ಹೇಗೆ ಬಂದಿದೆ. ಹೀಗೆ ಕ್ಲೀನ್ ಮಾಡಿ ತೆಕ್ಕೊಂಡ್ಬಿಡುವ. ಇದಕ್ಕೆ ಮೆಂತೆ ಎಲ್ಲ ಸಹ ಅಡಿಯಿಂದ ಬರುವಾಗೆ ನೋಡಿ ಹೇಗೆ ಬರ್ತಾ ಉಂಟು. ಹೀಗೆ ಕ್ಲೀನಾಗಿ ತೆಕ್ಕೊಂಡ್ಬಿಡುವ. ಒಂದು ಬಟ್ಟೆಯಲ್ಲಿ ಸಹ ಆಗ್ತದೆ. ಬಟ್ಟೆಯಲ್ಲಿ ಅಷ್ಟು ಒಳ್ಳೇದು ಬರೋದಿಲ್ಲ. ಅದಕ್ಕೆ ನಾನು ಇದರಲ್ಲಿ ತೆಗಿತಾ ಇದ್ದೀನಿ. ನೀವೊಂದು 3 ತಿಂಗಳು ಒಂದು ಸಲ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾಡಿಡಿ. ಅದು ತುಂಬಾ ಒಳ್ಳೆಯದಾಗ್ತದೆ. ನೋಡಿ ಪೂರ ಬಂತು. ನೋಡಿ ಪೂರ ಬರುತ್ತೆ ಅಡಿಯಲ್ಲಿ. ತುಂಬ ತೆಳುವಾಗಿ ನಾವು ಕಡ್ಕೊಂಡ್ರೆ ನೀರಾಗಿಬಿಡ್ತದೆ. ಸ್ವಲ್ಪ ದಪ್ಪ ದಪ್ಪ ಇರಲಿ ಮಾಡಿ ಎಲ್ಲ. ನೋಡಿ ನಾನೊಂದು 100 ಗ್ರಾಮ್ ಎಣ್ಣೆ ತೆಂಗಿನ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಅದು ಚೆಂದ ಮಾಡಿ ಕುದೀತಾ ಉಂಟು. ಇದನ್ನೀಗ ನಾವು ಸಾಸಿಟ್ಟಿದ್ದಾರೆ ಅದನ್ನೆಲ್ಲ ಈಗ ತೆಂಗಿನ ಎಣ್ಣೆ ಚೆಂದ ಮಾಡಿ ಫ್ರೈ ಮಾಡಬೇಕು. ನೋಡಿ ಇದನ್ನು ಚೆಂದ ಮಾಡಿ ಎಣ್ಣೆಯಲ್ಲಿ ತೆಂಗಿನ ಎಣ್ಣೆ ಸ್ವಲ್ಪ ಸರಿ ಬೇಯಬೇಕಿದೆ. ಬೆಂದಿದ ರಸ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ತೆಂಗಿನಕಾಯಿ ಅಗಸೆ ಬೀಜ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಬಿಟ್ಟು ಎಣ್ಣೆಯಿಂದ ಬೇರೆ ಹಾಕಬೇಕಿದೆ. ಹಾಗೆ ಚೆಂದ ಮಾಡಿ ಬೇಯಿಸುವ. ನೋಡಿ ಈ ಥರ ಅದು ಎಲ್ಲ ಬೆಂದು ಅದರ ಅಂಶ ಎಲ್ಲ ಬಿಡಬೇಕು. ನಾವು ಹಾಕಿದ್ದು ಕ್ಯಾರೆಟು, ಬಾದಾಮು ಮತ್ತು ದಾಸವಾಳ, ಅಗಸೆ ಬೀಜ ಎಲ್ಲ ಹಾಕಿ ನೋಡಿ ಅದರ ಎಣ್ಣೆ ಎಲ್ಲ ಈಗ ಬಿಡ್ತಾ ಉಂಟು. ಈಗ ಬಿಡಬೇಕು. ಹೀಗೆ ಬಿಟ್ಟು ಅದು ಬೆಂದು ಅದರಲ್ಲಿ ಎಣ್ಣೆ ಅಂಶ ನೋಡಿ ಕಲರ್ ಚೇಂಜ್ ಆಗಿ ಬಿಡ್ತಾ ಉಂಟು ನೋಡಿ. ಹೀಗೆ ಬಿಡಬೇಕು. ಅದರ ತನಕ ತಾಳ್ಮೆಯಲ್ಲಿ ಸ್ವಲ್ಪ ಬೇಯಿಸಬೇಕು. ಚೆಂದ ಮಾಡಿ ಬೇಯಿಸಿ ಅದರ ಅಂಶ ಬಿಡುವವರೆಗೆ ಇದನ್ನೀಗ ನಾವು ಪೂರ ಬೆಂದ ನಂತರ ತಣ್ಣಗಾಗಲಿ ಬಿಟ್ಟು ಎಣ್ಣೆ ತೆಗಿಲಾಗಿರೋದು ನೋಡಿ. ಹೀಗೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಎಣ್ಣೆದು. ಹಾಗೆ ಎಣ್ಣೆ ಪೂರ ಬಿಡಲಿ. ಚೆಂದ ಮಾಡಿ ಬೆಂದು ಎಣ್ಣೆ ಬಿಡುವವರೆಗೆ ಬೇಯಿಸುವ. ನೋಡಿ ನಾನಿದು ಎಣ್ಣೆ ಈ ಥರ ಬಂದಿದೆ ನೋಡಿ. ಹೀಗೆ ಬಂದಿದೆ. ಈ ಥರ ಆಗೋವರೆಗೆ ನಿಮಗೆ ಕ್ಲೀನಾಗಿ ಬೆಂದು ತೆಗಿಬೇಕು. ಅದು ಬೇಯಿಸಿ ತೆಗೆದ ನಂತರ ಇದು ಬಟ್ಟೆಯಲ್ಲಿ ಹಿಂಡಿ ತೆಗಿಬೇಕು. ಇಲ್ಲಾಂದರೆ ನಿಮಗೆ ನೋಡಿ ಈ ಥರದ್ರಲ್ಲಿ ಸೋಸಿ ಅದರ ಆಗ್ತದೆ ನೋಡಿ. ಈ ಥರ ಸೋಸಿ ತೆಗೆದ್ರೆ ಸಾಕ್ತದೆ. ನಾನು ಬಟ್ಟೆಯಲ್ಲಿ ಹಿಂಡಿ ತೆಗೆದಿದ್ದೀನಿ. ಸ್ವಲ್ಪ ಅದರಲ್ಲಿ ಸಹ ತೆಗೆದಿದ್ದೀನಿ. ಇಷ್ಟು ಕ್ಲೀನಾಗಿ ಬಂದಿದೆ. ಇದು ಎಷ್ಟು ದಿನ ಇಡ್ಬೋದಮ್ಮ ಎಣ್ಣೆ? ಇಡ್ಬೋದು ಒಂದು 15 ದಿನ. ಹಾಂ ಇದೆಂತ ಗೊತ್ತಾರೆ, ಎಣ್ಣೆ ನೀರು ತಾಗಿಸ್ತಲೇ ಕ್ಲೀನಾಗಿ ಶುದ್ಧವಾಗಿ ನಾವು ಕೈಗೆ ನೀರಿಲ್ದಲ್ಲೇ ಪಸೆಯಲ್ಲಿ ತೆಗೆದ್ರೆ ಮಾತ್ರ ಎಣ್ಣೆ ಕ್ಲೀನಾಗಿ ಶುದ್ಧವಾಗಿರುತ್ತೆ. ಅದು ಎಣ್ಣೆ ಇಲ್ಲದ್ರೆ ಎಣ್ಣೆ ನಾವು ಕ್ಯಾರೆಟೆಲ್ಲ ಹಾಕಿದ್ರಿಂದ ಹೆಚ್ಚು ನೀರು ತಾಗಿಸ್ಬಿಟ್ರೆ ಹಾಳಾಗಿಬಿಡುತ್ತೆ, ವಾಸನೆ ಬರುತ್ತೆ ಎಣ್ಣೆ. ಹಾಗೆ ಎಣ್ಣೆ ಎಷ್ಟು ಶುದ್ಧವಾಗಿ ಉಂಟು ಎಣ್ಣೆ ನೋಡಿ, ಎಷ್ಟು ಚೆಂದ ಉಂಟು. ಕಲರೆಲ್ಲ ಬಿಟ್ಟು ಬಂದಿದೆ. ನಾನು ಹಾಕಿದ ಮೆಟೀರಿಯಲ್ ಹಾಕಿದೆಲ್ಲ ಅದಕ್ಕೆಲ್ಲ ಎಣ್ಣೆ ಬಿಟ್ಟು ಬಂದಿದೆ. ರೋಸು ಮತ್ತು ನನ್ನ ದಾಸವಾಳ ಮತ್ತು ಬಾದಾಮಿ ಏನೆಲ್ಲ ಹಾಕಿದ್ದೀನಿ, ಮೆಂತೆ ಎಲ್ಲ ಹಾಕಿದ್ದೆಲ್ಲ ನಮಗೆ ಅಂಶ ಬಿಟ್ಟು ಎಣ್ಣೆ ಕ್ಲೀನಾಗಿ ಶುದ್ಧವಾಗಿ ಎಣ್ಣೆ ಬಂದಿದೆ ನೋಡಿ. ಈಗ ಅಮ್ಮ ಹಚ್ಕೊಳ್ತಿದ್ದಾರೆ ಕೈಗೆ ನೋಡಿ. ಹೀಗೆ ಕ್ಲೀನಾಗಿ ಈ ಥರ ಹಚ್ಕೊಳ್ಬೇಕು ನೋಡಿ. ಈ ಥರ ಕ್ಲೀನಾಗಿ ಹಚ್ಕೊಂಡು ನೀವು ಹಚ್ಕೊಂಡಿದ ತಕ್ಷಣ ಅದು ನಮಗೆ ರಿಸಲ್ಟ್ ಬರಬೇಕಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದು ದಿನ ನಾವು ಸ್ನಾನ ಮಾಡುವಾಗ ಒಂದು 10 ನಿಮಿಷದಲ್ಲಿ ಹಚ್ಚಿ ಚೆಂದ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡಬೇಕು. 100% ಇದನ್ನು ನೋಡಿ. ಇದನ್ನೇನು ಮಾಡೋದು, ಇದು ಮುಟ್ಟಿ ಎಣ್ಣೆಗೆ ಬರ್ತದೆ ಕೈಗೆ, ಮಕ್ಕಳಿಗೆ ಕಾಲು ಕೈಗೆಲ್ಲ ತಿಕ್ಕಿದ್ರೆ ಸಹ ಆಗ್ತದೆ. ಇದನ್ನೇ ತಗೊಂಡು ತಿಕ್ಕಬೇಡಿ. ಅದನ್ನು ಈಗ ಮುಟ್ಟಿ ಎಣ್ಣೆ ಬಂದದನ್ನು ಹಾಕಿ ಬಟ್ಟೆಯಲ್ಲಿ ಹಿಂಡು ತೆಗೆದ್ರೆ ಸಹ ಬರ್ತದೆ. ಇದನ್ನು ಒಂದು ಸಲ ಮಾಡಿ ನೋಡಿ. ಮತ್ತೆ ನೀವು ಮಾಡ್ಕೊಳ್ತೀರಾ. ಹೇಗಾಗ್ತದೆ ಅಂದರೆ ನನಗೆ ಹೇಳಿ ಕಮೆಂಟಲ್ಲಿ.